ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನೋಡಿರಿ ನಾನು ನಿಮಗೆ ದಮ್ಮನ್ ರವಾದಾಗೆ ಸ್ವಲ್ಪ ಮೀಡಿಯಮ್ ಸೈಜ್ ರವೆ ಇರ್ತದಲ್ರಿ, ಅದ್ರ ಉಪ್ಪಿಟ್ಟು ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮಕ್ಕಳೆಲ್ಲ ಉಪ್ಪಿಟ್ಟು ತಿಂಬಲ್ದವರೆಲ್ಲ ಉಪ್ಪಿಟ್ಟು ತಿಂತಾರೆ ಫ್ರೆಂಡ್ಸ್. ಸಿಂಪಲ್ ಆಗಿ ನಾವು ಜಾಸ್ತಿ ಏನು ವೆಜಿಟೇಬಲ್ಸ್ ಎಲ್ಲ ಹಾಕಬಾರ್ದು. ಆ ಥರ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ಬರ್ರಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಇದರಿಂದ ಏನೈತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು. ನಿಮಗೂ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿರಿ. ಹಾಗೆ ಯಾರು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಬರ್ರಿ ಈಗ ದಮ್ಮನ್ ರವೆ ಉಪ್ಪಿಟ್ಟು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ನಮ್ಮ ಆಯುಷಗಂತೂ ಭಾಳ ಇಷ್ಟ ಫ್ರೆಂಡ್ಸ್, ಹಂಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಬರ್ರಿ ಈಗ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿರಿ, ನಾನು ರವೆ ಹಾಕಿದ್ದೀನಿ ರೀ. ಫುಲ್ ಜಾಸ್ತಿ ದಮ್ಮನೂ ಇಲ್ಲ ರೀ, ಜಾಸ್ತಿ ಬರೀಕ್ನೂ ಇಲ್ಲ ನೋಡಿ. ಇದಕ್ಕೆ ಯಾವ ರವೆ ಅಂತಾರೆ ಅಂದ್ರೆ ಇದಕ್ಕೇನೋ ರವೆ ಅಂತಾರಂತ್ರಿ, ನಂಗೆ ಅಷ್ಟು ನೆನಪು ಹೊಂಟಿಲ್ಲ. ಅದ್ರ ದಮ್ಮನ್ ರವೆ ಇರ್ತದೆ ನೋಡಿರಿ, ಅದಕ್ಕಿಂತ ಸ್ವಲ್ಪ ಬರೀಕ್ ಇರ್ತದೆ. ಬಾಂಬೆ ರವೆ ಇರ್ತದೆ ನೋಡಿರಿ, ಅದಕ್ಕಿಂತ ಸ್ವಲ್ಪ ದಮ್ಮ ಇರ್ತದೆ. ಬಿಳಿ ರವೆಗಿಂತ ಸ್ವಲ್ಪ ದಮ್ಮ ಇರ್ತದೆ ರೀ. ಆ ರವೆ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿನಿ ರೀ. ಅಂದಾಜು 1-3 ಕಪ್ ಅಂದ್ಕೋಬೋದು ನೀವು. ಹಾಗೆ ನೋಡಿರಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಊಟ ಮಾಡೋ ಎಣ್ಣೆ, ಸೈ ಎಣ್ಣೆ ಹಾಕಿದೆವು. ನೀವು ಕೇಳ್ತಿರ, ನಿಮಗೆ ಡೌಟ್ ಬರ್ತಿರ್ಬೋದು ಎಣ್ಣೆನೇ ಹಾಕಿಲ್ಲ ಸುಮ್ಮನೆ ಎಣ್ಣೆ ಅಂತ ಹೇಳ್ತೀನಿ ಅಂದ್ಬಿಟ್ಟು. ಫ್ರೆಂಡ್ಸ್, ನಾನು ಮೊದಲಿಗೆ ರವೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ರೀ. ವಿಡಿಯೋ ಮಾಡ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ, ಆದ್ರೂ ಒಂದು ವಿಡಿಯೋ ಆಯ್ತದಲ್ಲ ಯಾಕೆ ಬಿಡಮಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಆಲ್ರೆಡಿ ನಾನು ಎಣ್ಣೆ ಹಾಕಿದ್ದೀನಿ ರೀ, ಮತ್ತೇನೂ ಹಾಕಿಲ್ಲ ನೋಡಿರಿ. ರವೆ ಹಾಗೆ ಎಣ್ಣೆ ಹಾಕಿದ್ದೀನಲ್ರಿ, ಚಂದ ಒಂದು ಸರ್ತಿ ಹುರ್ಕೋಬೇಕು ರೀ. ರವೆ ಚಂದ ಹುರ್ಕೊಂಡೇವು ಅಂದ್ರೆ ಉಪ್ಪಿಟ್ಟು ಮಸ್ತ್ ಆಗ್ತದೆ ಫ್ರೆಂಡ್ಸ್. ಉದುರು ಭಾಳ ಚಂದ ಆಗ್ತದೆ. ಒಂದು ವೇಳೆ ರವೆ ಚಂದ ಉರಲ್ಲೋದು ಅಂದ್ರೆ ಉಪ್ಪಿಟ್ಟು ಟೇಸ್ಟ್ನೂ ಅದೆಲ್ಲ ಕಚ್ ಆಯ್ತದ ನೋಡಿರಿ. ಈಗ ಚಂದ ಹುರ್ಕೋಬೇಕು. ನಾನು ಚಂದ ಹುರ್ಕೊಂಡು ಬರ್ತೀನಿ. ಹುರಿದು ಈ ರವೆ ಚಂದ ಹುರಿದಂತ ಯಾವ ಥರ ಗೆಸ್ ಮಾಡಬೇಕು ಅಂತಂದ್ರೆ ನೋಡಿರಿ, ನಾವೀಗ ಹುರಿತೇವೆ ನೋಡಿರಿ. ಈಗ ನೋಡಿರಿ, ಈಗ ನಾನು ಒಂದು ಸತಿ ಕಲಿಸ್ತೀನಿ. ತೆಳಗಿದ್ದಿದ್ದು ನೋಡಿರಿ, ಈ ಥರ ವೈಟ್ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಈ ಥರ ಆಗ್ಬೇಕು ರೀ ಪೂರ್ತಿ ರವೆನೂ. ಈ ಥರ ಆಯ್ತಂದ್ರೆ ಚಂದ ಹುರಿದಂತ ಅರ್ಥ ಫ್ರೆಂಡ್ಸ್. ಈಗ ನೋಡಿರಿ, ಒಂದು ಸತಿ ಚಂದ ಹುರ್ಕೊಂಡು ಬರ್ತೀನಿ ನಾನು. ಉಪ್ಪಿಟ್ಟು ನಮ್ಮ ಆಯುಷಗಂತೂ ಫುಲ್ ಫೇವ್ರೇಟ್ ಫ್ರೆಂಡ್ಸ್. ಜಸ್ಟ್ ಉಪ್ಪಿಟ್ಟು ಅಂದಂದ್ರೆ ಉಪ್ಪಿಟ್ಟು ಮಾಡತನೂ ತಾಳಲ್ರಿ, ನಂಗೆ ಉಪ್ಪಿಡ್ಬೇಕಂತ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ನಮ್ಮ ಆಯುಷು ಎಲ್ರಿ ಅವ್ರ ಅತ್ತ ಮನೆಗೆ ಹೋಗ್ಯಾರ, ಹಂಗಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ನಾನು. ನೋಡಿರಿ, ಈಗ ಉಪ್ಪಿಟ್ಟು ರವೆ ಎಲ್ಲ ಚಂದ ಹುರಿಯೋದಾಗಿದೆ. ಈಗ ನಾನು ಒಂದು ಪ್ಲೇಟ್ನಾಗ ತಗೊಂಡು ಬರ್ತೀನಿ ರೀ. ಫ್ರೆಂಡ್ಸ್ ನೋಡಿರಿ, ರವೆ ಚಂದ ಹುರಿದು ನಾನು ಒಂದು ಪ್ಲೇಟ್ನಾಗ ತಗೊಂಡಿನಿ. ಹಾಗೆ ಇದಕ್ಕೆ ಫೋನೆ ಹೊಡ್ಲಿಕ್ಕೆ ಬೇಕಲ್ರಿ, 2 ಟೊಮೆಟೊ ತೊಗೊಂಡಿನಿ. ಟೊಮೆಟೊ ನಿಮ್ಮ ಇಷ್ಟ ಫ್ರೆಂಡ್ಸ್, ಇಷ್ಟ ಇದ್ರೆ ಮಾಡಿರಿ, ಇಲ್ಲ ಅಂದ್ರಿಲ್ಲ. ನಾನು ಕೆಲವೊಂದು ಸತಿ ಟೊಮೆಟೊ ಹಾಕಿ ಮಾಡ್ತೀನಿ, ಕೆಲವೊಂದು ಸತಿ ಹಾಕಲ್ಗತ್ಲಿ ಮಾಡ್ತೀನಿ. ಈಗ ಹಾಕಿ ಮಾಡ್ತಿದ್ರಿಂದ ಸ್ವಲ್ಪ ಟೇಸ್ಟು ಚಂದ ಇರಲಿ ಅಂತ ಹೇಳ್ಬಿಟ್ಟು. ಈಗ ನೋಡಿರಿ, ಹಂಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ. ಇವು ದಮ್ಮನ್ ಬಜ್ಜಿ ಮಾಡ್ತಾರಲ್ರಿ, ಮಿರ್ಚಿ ಬಜ್ಜಿ ಮಾಡ್ತಾರಲ್ಲ, ಆ ಮೆಣಸಿನ್ಕಾಯಿ ಫ್ರೆಂಡ್ಸ್ ಸ್ವಲ್ಪ ಸಪ್ಪಗಿರ್ತವೆ ಅಂತೇಳಿ ನಾನು ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಒಂದು 10 ಮೆಣಸಿನ್ಕಾಯಿ ತೊಗೊಂಡಿನಿ. ಇವನ್ನ ಚಂದ ಟೊಮೆಟೊ ಉಳ್ಳಾಗಡ್ಡಿ ಸ್ವಲ್ಪ ಬರೀ ಕಟ್ ಮಾಡ್ಕೊಂಡು ಬರ್ತೀನಿ ರೀ. ಮೆಣಸಿನ್ಕಾಯಿ ಏನು ಅಂದ್ರೆ ಈಗ ಒಂದರೊಳಗೆ 2 ಪೀಸ್ ಈ ಥರ ಸೇಳ್ತಾರೆ ನೋಡಿರಿ, ಸಿಲ್ ಒಂದ್ರಾಗ ಆ್ಯಡ್ ಮಾಡ್ತಾರಲ್ವ, ಆ ಥರ ಮಾಡ್ತೀನಿ. ಯಾಕಂದ್ರೆ ಈಗ ಸಣ್ಣ ಮಕ್ಕಳೆಲ್ಲ ತಿಂಬಲ್ಲಲ್ರಿ, ನಮ್ಮಲ್ಲ ಆಯುಷೋದು ತಿಂಬಲ್ಲ. ತೆಗ್ದಿಕ್ಲಕ್ಕೆ ಈಸಿಯಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಮೆಣಸಿನ್ಕಾಯಿ ಸ್ವಲ್ಪ ದಮ್ಮೆ ಕಟ್ ಮಾಡ್ಕೊಂಬರ್ತೀನಿ ರೀ. ಇವೆರಡು ಸ್ವಲ್ಪ ಬರೀ ಕಟ್ ಮಾಡಿಕ್ಕೋತೀನಿ. ಟೊಮೆಟೊನೂ ತಿಂಬಲ್ಲ ಫ್ರೆಂಡ್ಸ್, ಬಟ್ ಇದು ಟೊಮೆಟೊ ಎಲ್ಲ ಮ್ಯಾಗಿನ ಸಪ್ಪೆ ಒಂದು ಇರ್ತದೆ ರೀ, ಒಳಗೆಲ್ಲ ನೀರಿನ ಥರ ಇರ್ತದಲ್ರಿ, ಅಷ್ಟು ಕರಗಿ ಬಿಡ್ತದೆ, ಅದು ತಿಂತಾನೆ. ಬಟ್ ಮ್ಯಾಗಿನ ತಿಂಬಲ್ಲ. ಕೆಲವೊಂದು ಸತಿ ತಿಂತಾನೆ, ಕೆಲವೊಂದು ಸತಿ ಆಡ್ ಸಿಗ್ತಾನೆ ನೋಡಿರಿ. ಈಗ ಇವನು ಕಟ್ ಮಾಡ್ಕೊಂಬರ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಟೊಮೆಟೊ ಹಾಕ್ರಿ, ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ್ ನೋಡಿರಿ, ಈ ಥರ ಕೊಯ್ಕೊಂಡಿನಿ. ಮೆಣಸಿನ್ಕಾಯಿ ಎಲ್ಲ ನೋಡಿರಿ, ಟೊಮೆಟೊನು ಬರೀ ಕಟ್ ಮಾಡ್ಕೊಂಡಿನಿ. ಸ್ವಲ್ಪ ಕರಿಬೇವು ತೊಗೊಂಡಿನಿ ರೀ. ಹಾಗೆ ಉಳ್ಳಾಗಡ್ಡಿ ಈ ಥರ ಗ್ಯಾಸ್ ಕಟ್ ಮೇಲೆ ಕಟ್ ಮಾಡಿಕೊಂಡಿನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ. ಹಾಗೆ ಇದಕ್ಕೆ ಶೇಂಗಾ ಬೀಜ ಬೇಕು ರೀ. ಹಾಗೆ ಸ್ವಲ್ಪ ಪುಟಾಣಿ ತೊಗೊಂಡಿನಿ ನೋಡಿರಿ, ಅರ್ಧ ಕಪ್ಪಷ್ಟು ಪುಟಾಣಿ ತೊಗೊಂಡಿನಿ. ಈಗ ಬರೀ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನೋಡಿರಿ. ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿದ್ದೀನಲ್ರಿ. ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ. ನಾನು ಅದ್ರೊಳಗೆ ರವೆ ಹುರಿದಿನಲ್ರಿ, ಅದ್ರೊಳಗೆ ಫೋಣಿ ಹೊಡ್ಕೊಳತ್ತೀನಿ ಫ್ರೆಂಡ್ಸ್. ನೋಡಿರಿ, ಇದಕ್ಕೆ ಫೋಣ್ಗಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ನಾನು. ನೋಡಿರಿ, ನಾನು ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳತ್ತೀನಿ. ಈಗ ನೋಡಿರಿ, ಎಣ್ಣೆ ಕಾಯ್ದಲ್ರಿ, ಫಸ್ಟ್ ನಾನು ಸಾಸಿವೆ ಹಾಕ್ಲತ್ತೀನಿ. ಈಗ ನೋಡಿರಿ, ಹಾಗೆ ಜೀರಿಗೆ ಹಾಕ್ಲತ್ತೀನಿ. ಒಂದು ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ. ಈಗ ಇದ್ರೊಳಗೆ ನಾನು ಶೇಂಗಾ ಬೀಜ ಏನು ತೊಗೊಂಡಿನಲ್ರಿ, ಶೇಂಗಾ ಬೀಜ ಇವು ಕೆಲವೊಂದು ಕಡೆ ಕಡಲೆ ಬೀಜ ಅಂತಾರೆ ಫ್ರೆಂಡ್ಸ್. ನಮ್ಮ ಕಡೆ ಕಡಲೆ ಬೀಜ ಅಂದ್ರೆ ಹೋಳ್ಗೆ ಮಾಡ್ತೀವಲ್ರಿ, ಕಡ್ಲೆ ಬ್ಯಾಳಿ, ಅದಕ್ಕೆ ಕಡಲೆ ಬೀಜ ಅಂತಾರೆ ಫ್ರೆಂಡ್ಸ್.
ಇದಕ್ಕೆ ನಾವು ಶೇಂಗಾ ಬೀಜ ಅಂತೀವಿ ನೋಡಿರಿ. ಶೇಂಗಾ ಬೀಜ ಚಂದ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಶೇಂಗಾ ಬೀಜ ಎಷ್ಟು ಚಂದ ಫ್ರೈ ಆಯ್ತವ್ರಲ್ಲಿ ಅಷ್ಟು ಟೇಸ್ಟ್ ಹತ್ತದ್ರಿ ಉಪ್ಪಿಟ್ಟು ಜೊತೆ ತಿಲ್ಲಕ್ಕೆ. ನನ್ನ ಮಗನಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್. ಶೇಂಗಾ ಬೀಜ ಬರಬೇಕು ದಾಯ್ತಾನೆ ಅಂತಾನೆ. ನೀವು ಹಸಿ ಶೇಂಗಾ ಬೀಜ ಕೊಟ್ಟರು ತಿಂತಾರೆ ಮಕ್ಕಳು, ನೋಡಿದ್ರಂತೂ ಬಿಡೋದೇ ಇಲ್ಲ. ಈಗ ನೋಡಿರಿ ಶೇಂಗಾ ಬೀಜ ಚಂದ ಫ್ರೈ ಆಗ್ಯಾವ. ಈಗ ನೋಡಿರಿ ನಾನು ಕರಿಬೇವು ಹಾಕ್ತಿದ್ದೀನಿ. ಈಗ ನೋಡಿರಿ ಹಾಗೆ ಮೆಣಸಿನ್ಕಾಯಿ ಉದ್ದುದ್ದು ಕಟ್ ಮಾಡಿಕೊಂಡಿನಲ್ರಿ ಅವನು ಹಾಕ್ತಿದ್ದೀನಿ. ಇವು ಸ್ವಲ್ಪ ಬಜ್ಜಿ ಮಾಡೋ ಮೆಣಸಿನ್ಕಾಯಿ ಸ್ವಲ್ಪ ಸಪ್ಪಗಿರ್ತಾವೆ ಫ್ರೆಂಡ್ಸ್, ಹಂಗಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನೋಡಿರಿ. ನೋಡಿರಿ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಗೆ ಚಂದ ಫ್ರೈ ಆಗ್ಯಾವ, ನೀವು ನೋಡ್ತಿರ್ಬೋದು. ಈಗ ನೋಡಿರಿ ನಾನು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ನೋಡಿರಿ ಅವು ಹಾಕ್ತಿದ್ದೀನಿ. ನೋಡಿರಿ ಒಂದು ಸತಿ ಈ ಥರ ಕಲಿಸ್ಕೋಬೇಕು. ಈಗ ನೋಡಿರಿ ನಾನು ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1 ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ರೀ, 1 ಪಾವು ಚಮಚದಷ್ಟು, ಸಣ್ಣ ಚಮಚದಷ್ಟು. ಇದ್ರೊಳಗೆ ಕೆಲವೊಬ್ರು ಅರಿಶಿಣ ಹಾಕಲ್ರಿ ಫ್ರೆಂಡ್ಸ್, ಯಾಕಂದ್ರೆ ನಾವು ನೀರು ಹಾಕಿ ಕುದಿಸ್ತೀವಲ್ರಿ ಸ್ವಲ್ಪ ಲೈಟ್ ಕಲರ್ ಆಗ್ತದೆ, ಒಂಥರ ವೈಟ್ ಆಗ್ತದೆ. ಹಂಗಂತೇಳಿ ತಿಲ್ಲಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ರೀ ಕಲರಿಗೆ. ನೋಡಿ ಸ್ವಲ್ಪ ಅರಿಶಿಣ ಹಾಕಿದ್ರೆ ಚಂದ ಕಲರ್ಫುಲ್ ಹಾಕಂತದ. ಆಯಿತು ಅರಿಶಿಣ ಹಾಕಿದ್ರೂ ಏನು ಎಫೆಕ್ಟ್ ಅಲ್ಲಲ್ರಿ, ಅದು ಉಲ್ಟಾ ಹೆಲ್ದಿನೇ. ಹಂಗಂತ ಹೇಳ್ಬಿಟ್ಟು ನಾನು ಅರಿಶಿಣ ಪ್ರತಿ ಸತಿನೂ ಹಾಕ್ತೀನಿ ರೀ. ಅದೇ ಬಾಂಬೆ ರವೆ ಇರ್ತದೆ ನೋಡಿರಿ, ವೈಟ್ ರವೆ ಇರ್ತದಲ್ವ, ಅದ್ರಾಗ ನಾನು ಅರಿಶಿಣ ಹಾಕಲ್ಲ ಫ್ರೆಂಡ್ಸ್, ಹಂಗೆ ಮಾಡ್ತೀನಿ. ಬಟ್ ಅದು ನಾನು ಜಾಸ್ತಿ ಮಾಡಲ್ರಿ. ಆದರೂ ಆ ಉಪ್ಪಿಟ್ಟು ಜಾಸ್ತಿ ನಮ್ಮ ಮನೆಗೆ ಯಾರನ್ನೂ ತಿಂಬಲ್ಲ, ಹಂಗೆ ಇಷ್ಟಪಡೋದಿಲ್ಲ. ಇದೇ ಟೇಸ್ಟ್ ಆಗ್ತದೆ ಇದೇ ಮಾಡಂತಾರೆ, ಹಂಗಂತೇಳಿ ನಾನು ಜಾಸ್ತಿ ಇದೇ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಫ್ರೆಂಡ್ಸ್ ನೋಡಿರಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಚಂದ ಫ್ರೈ ಆಗ್ಯಾವಲ್ರಿ. ಈಗ ಇದಕ್ಕೆ ನಾನು ನೋಡಿರಿ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕ್ಲತ್ತೀನಿ ರೀ 1 ಚಮಚದಷ್ಟು. ಚಮಚ ಅಂದ್ರೆ ದೊಡ್ಡದಲ್ರಿ, ನೋಡಿರಿ ಇಷ್ಟೇ ಅದನಿ. ನಾನು ಯಾವ ಥರ ಚಮಚ ಹಾಕ್ತೀನಿ ಅಂದ್ರೆ ಜಾಸ್ತಿ ಹಾಕ್ತೇವಲ್ರಿ, ಈಗ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ತೇವಲ್ರಿ, ಸ್ವಲ್ಪ ದೊಡ್ಡ ಚಮಚ ಹಾಕ್ತೀನಿ, ಈ ಥರ ಇಕ್ತೀನಿ ರೀ. ಹಾಗೆ ಜೀರಿಗೆ ಸಾಸಿವೆ ಸ್ವಲ್ಪ ಹಾಕ್ತೇವಲ್ರಿ, ಅದ್ರಾಗೂ ಸಣ್ಣ ಚಮಚನೇ ಹಾಕ್ತೀನಿ ಇದೇ ಥರದ್ದು. ಈಗ ನೋಡಿರಿ ಅಲ್ಲ ಬೆಳಗಡ್ಡಿ ಪೇಸ್ಟು ಚಂದ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ಚಂದ ಫ್ರೈ ಮಾಡ್ಕೋಬೇಕು ರೀ. ಈಗ ನೋಡಿರಿ ಟೊಮೆಟೊ ಏನು ಕಟ್ ಮಾಡಿಕ್ಕಿದೇವಲ್ರಿ ಅವು ಹಾಕ್ತಿದ್ದೀನಿ ನಾನು. ಇವನು ಸ್ವಲ್ಪ ಸಾಫ್ಟ್ ಆಗಬೇಕು ರೀ. ಫ್ರೆಂಡ್ಸ್ ನೋಡಿರಿ ಎಲ್ಲನೂ ಚಂದ ಫ್ರೈ ಆಗ್ಯಾವಲ್ರಿ. ಈಗ ಇದಕ್ಕೆ ನಾನು ಪುಟಾಣಿ ಏನು ತೊಗೊಂಡಿನಲ್ರಿ, ಅರ್ಧ ಕಪ್ಪಷ್ಟು ಪುಟಾಣಿ ಹಾಕ್ತಿದ್ದೀನಿ. ಪುಟಾಣಿ ಫ್ರೈ ಆಗ್ಲಿಕ್ಕೆ ಜಾಸ್ತಿ ಟೈಮ್ ತೊಗೊಂಬಲ್ಲ ಫ್ರೆಂಡ್ಸ್, ಹಂಗಂತ ಹೇಳ್ಬಿಟ್ಟು ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ಹಾಕ್ಲತ್ತಿದೆ ನೋಡಿರಿ. ಇದಕ್ಕೆ ನಾನು ಕ್ಯಾರೆಟದು ಹಾಕ್ಲತ್ತಿಲ್ಲ ಫ್ರೆಂಡ್ಸ್. ಕೆಲವೊಬ್ರು ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ತಾರೆ. ನಮ್ಮ ಆಯ್ಸು ಕ್ಯಾರೆಟ್ ಇದ್ರು ಎದ್ರೊಳಗರ ಹಾಕಿ ಮಾಡಿದ್ರೆ ತಿಂಬಲ್ರಿ, ಹಾಗೆ ತಿಂತಾನೆ, ಹಸಿದೆ ಕೈದಾಗ ಕೊಟ್ಟರ. ನೋಡಿರಿ ಪುಟಾಣಿ ಚಂದ ಫ್ರೈ ಆಗಬೇಕು ಫ್ರೆಂಡ್ಸ್. ನೋಡಿರಿ ಪುಟಾಣಿ ಚಂದ ಫ್ರೈ ಆಗಿದ್ದಾಯಿತು. ಈಗ ನೋಡಿರಿ ಇದ್ರೊಳಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪೇನು ಕಟ್ ಮಾಡಿಕೊಂಡಿನಲ್ರಿ ಅವು ಹಾಕ್ತಿದ್ದೀನಿ. ಇದು ಸ್ವಲ್ಪ ಒಂದು ಸತಿ ಈ ಥರ ಕಲಿಸ್ಬೇಕು ರೀ. ಈಗ ನೋಡಿರಿ ನೀರು ಹಾಕೋತಿದ್ದೀನಿ ರೀ ನಾನು. ಇದಕ್ಕೆ ನೋಡಿರಿ ಈ ತೆಮ್ಗಿಲಿಂದ 1.5 ತೆಮ್ಗೆ ಅಷ್ಟು ತೊಗೊಂಡಿನಿ ಫ್ರೆಂಡ್ಸ್, ಯಾಕಂದ್ರೆ ಪೂರ್ತಿ ದಮ್ ಇಲ್ಲ ಅಲ್ರಿ ರವೆ, ಹಂಗಂತೇಳ್ಬಿಟ್ಟು ನೋಡಿರಿ ಇದಕ್ಕೆ 1.5 ತೆಮ್ಗೆ ಅಷ್ಟು ನೀರು ತೊಗೊಂಡಿನಿ. ಗ್ಲಾಸ್ಲಿಂದ ಆಯಿತು ಅಂದ್ರೆ 5 ಗ್ಲಾಸ್ ಅನ್ಕೋಬೋದ್ರಿ ನೀವು. ಇದು ಚಂದ ಕುದಿ ಬರಬೇಕು ಫ್ರೆಂಡ್ಸ್ ಹೆಸರು. ನೀವು ಬೇಕಾದರೂ ಉಪ್ಪು ಯಾವ ಥರ ಅದ ಅಂಥೇಳಿ ಈ ಸ್ಟೇಜಿನಾಗ ಟೇಸ್ಟ್ ಮಾಡ್ಬೋದ್ರಿ. ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಆಗಿದ್ದಿರ್ತದೆ, ಏನು ಮಾಡ್ಲತ್ತರೂ ಟೇಸ್ಟ್ ಮಾಡಿ ನೋಡ್ತಾರೆ. ಈ ಸ್ಟೇಜಿನಾಗ ನೋಡ್ಬೋದ್ರಿ ನೀವು ಉಪ್ಪು ಯಾವ ಥರ ಆಗ್ಯದ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿರಿ ನೀರು ಚಂದ ಕುದಿ ಬಂದದಲ್ರಿ. ಈಗ ನಾನು ಫ್ಲೇಮ್ನ ಬಾರೀಕ್ ಇಕ್ಕಿದ್ದೀನಿ. ನೋಡಿರಿ ರವಾವನ್ನು ಹುರಿದಿಕ್ಕಿದ್ದೀನಲ್ರಿ, ಇದನ್ನು ಈ ಥರ ಒಂದು ಕೈಲಿಂದ ಹಾಕೋತಾ ಒಂದು ಕೈಲಿಂದ ಕಲಿಸ್ಕೋತಾ ಹಾಕೋಬೇಕ್ರಿ, ಇಲ್ಲಾಂದ್ರೆ ಗಂಟು ಆಗಿಬಿಡ್ತದೆ.
ಫ್ರೆಂಡ್ಸ್ ನೋಡಿರಿ ರವೆ ಎಲ್ಲ ಹಾಕಿದೈತಲ್ರಿ ಈ ಥರ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನು ಗ್ಯಾಸು ಫ್ಲೇಮ್ ಬರಿಕೆ ಇಕ್ಕಿದ್ದೀನಿ ನೋಡಿರಿ, ಯಾಕಂದ್ರೆ ಹೋಗೋ ಚಾನ್ಸ್ ಇರ್ತದೆ ರೀ. ಬರಿಕೆ ಇಟ್ಬಿಟ್ಟು ಈ ಥರ ಚಂದ ಕಲಿಸ್ಕೋಬೇಕ್ರಿ. ನೋಡಿರಿ ಈ ಥರ ಚಂದ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಇಡ್ಲಿ ಸಾಫ್ಟ್ ಆಗ್ತದೆ. ಸಾರಿ ಇಡ್ಲಿ ಅಂತಿದ್ರಿ ಉಪ್ಪಿಟ್ಟು ಸಾಫ್ಟ್ ಆಗ್ತದೆ ಫ್ರೆಂಡ್ಸ್, ಚಂದ ಆಗ್ತದೆ ರೀ. ಕಲರ್ ಕೂಡ ಭಾಳ ಚಂದ ಕಾಣುತ್ತದೆ ರೀ, ನೀವು ನೋಡ್ತಿರ್ಬೋದು. ನೋಡಿರಿ ಈ ಥರ ಒಂದು ಸತಿ ಚಂದ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫುಲ್ ಬರೀಗೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಇಡ್ತೀನಿ ರೀ, ಸಾಫ್ಟ್ ಆಗ್ತದೆ. ಫ್ರೆಂಡ್ಸ್ ನೋಡಿರಿ ಈಗ 2 ನಿಮಿಷ ಆಗ್ಯದ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿರಿ ಎಷ್ಟು ಮಸ್ತ್ ಬಂದದ ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು. ಚಂದ ಸಾಫ್ಟಾಗಿ ಬಂದದ್ರಿ. ಈಗ ನೋಡಿರಿ ನಾನು ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಲತ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ರಿ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು. ನಿಮಗೂ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಂಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.